ನಮ್ಮ ವೈಶ್ಯ ಸಮಾಜದ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟಿನ ದಶಮಾನೋತ್ಸವ ಸಮಾರಂಭ ದಿನಾಂಕ 24 ಮೇ 2026ರಂದು ಅಂಕೋಲಾದ ಪಿಎಂ ಜೂನಿಯರ್ ಕಾಲೇಜಿನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ದಶಮಾನೋತ್ಸವ ಸಮಾರಂಭಕ್ಕೆ ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಜಗನ್ನಾಥ್ ಎನ್ ಶೆಟ್ಟಿ ಕಡಮೆಯವರು ಘನ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಿತ ವ್ಯಕ್ತಿತ್ವ, ನಮ್ಮ ಸಮಾಜದ ಹೆಮ್ಮೆಯ ಯುವ ಮುತ್ಸದ್ದಿ, ಉತ್ತಮ ಸಂಘಟಕ, MBA ಪದವೀಧರರು ಆಗಿರುವಂತಹ ಸುವರ್ಣ ಭಾರತಿ ಗುರುವಂದನೆ ಕಾರ್ಯಕ್ರಮದಲ್ಲಿ ಯಶಸ್ವಿ ಸಂಘಟಕರಾಗಿ ಗುರುತಿಸಿಕೊಂಡಿರುವಂತಹ ಕಾರವಾರದ ನವೆಲ್ ಆರ್ಮಾಮೆಂಟ್ ಡಿಪೋಟ್ದಲ್ಲಿ ಸ್ಟೇಷನ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮೂಲತಃ ಬಾವಿಕೇರಿಯವರಾದ ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀಯುತ ಪ್ರಶಾಂತ್ ಎಂ ನಾಗರಕಟ್ಟೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಸಮಾಜಮುಖಿ ಕಾರ್ಯಚಟುವಟಿಕೆಗಳ ಮೂಲಕ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಆನಗೋಡ್ ಯಲ್ಲಾಪುರ ಕ್ಲಸ್ಟರ್ನ CRP ಆಗಿ ದೇಹಳ್ಳಿ ಮತ್ತು ಆನಗೋಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ಹಾಗೆಯೇ ನಮ್ಮ ಕನ್ನಡ ವೈಶ್ಯ ವಿದ್ಯಾನಿಧಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸಂಜೀವ್ ಕುಮಾರ್ ಹೊಸಕೇರಿಯವರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಅಂತೆಯೇ ಅಂಕೋಲಾದ ಶ್ರೀ ಶಾರದಾಂಬಾ ಮಹಿಳಾ ಮಂಡಳದಲ್ಲಿ ಅನೇಕ ವರ್ಷಗಳಿಂದ ಸಕ್ರಿಯ ಸದಸ್ಯರಾಗಿ, ಕೋಶಾಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ, ಸಮಾಜದ ಎಲ್ಲಾ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ಶ್ರೀಮತಿ ಸುಧಾ ಗಣಪತಿ ಶೆಟ್ಟಿಯವರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಹಾಗೆಯೇ ವೇದಿಕೆಯಲ್ಲಿ ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಂದ್ರ ಎಂ ಶೆಟ್ಟಿ, ಹಾಗೆಯೇ ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಅಜಯ್ ಎಂ ಶೆಟ್ಟಿ, ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಟ್ರೆಜರರ್ ಆಗಿರುವಂತಹ ಶ್ರೀಯುತ ಪ್ರದೀಪ್ ಎಚ್ ಶೆಟ್ಟಿ, ಹಾಗೆಯೇ ಟ್ರಸ್ಟಿಗಳಾದಂತಹ ಡಾಕ್ಟರ್ ಶ್ರೀಧರ್ ಎನ್ ಶೆಟ್ಟಿ, ಶ್ರೀ KV ಶೆಟ್ಟಿ, ಶ್ರೀ ಗಿರೀಶ್ ಎಂ ಗೋಕರ್ಣ, ಶ್ರೀ ದೀಪಕ್ ಎಂ ಶೆಟ್ಟಿ, ಶ್ರೀ ಸತೀಶ್ ಜಿ ಕಲ್ಮನೆ, ಶ್ರೀ ಚಂದ್ರಕಾಂತ್ ಜಿ ಶೆಟ್ಟಿ, ಶ್ರೀ ಗುರುನಾಥ್ ಎನ್ ಶೆಟ್ಟಿ, ಶ್ರೀ ಪದ್ಮನಾಭ್ ಎನ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕುಮಾರಿ ಆರ್ಯ ಶ್ರೀನಿವಾಸ್ ಶೆಟ್ಟಿ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯನ್ನ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಅಜಯ್ ಎಂ ಶೆಟ್ಟಿಯವರನ್ನು ಸರ್ವರನ್ನ ಸ್ವಾಗತಿಸಿದರು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಅಗ್ರಗಣ್ಯರು, ಹಾಗೆಯೇ ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಟ್ರಸ್ಟಿಗಳು ಎಲ್ಲರೂ ಸೇರಿ ದೀಪವನ್ನ ಬೆಳಗುವುದರ ಮೂಲಕ ದಶಮಾನೋತ್ಸವ ಸಮಾರಂಭವನ್ನ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. KVW ಟ್ರಸ್ಟ್ನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಟ್ರಸ್ಟಿಗಳಾದಂತಹ ಶ್ರೀಯುತ KV ಶೆಟ್ಟಿಯವರು ಮಾತನಾಡಿದರು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ವಿಶೇಷ ವಾರ್ಷಿಕ ಸಂಚಿಕೆಯಾದಂತಹ ಸ್ಪಂದನದ ಬಗ್ಗೆ ಟ್ರಸ್ಟಿಗಳಾದಂತಹ ಶ್ರೀಯುತ ಗುರುನಾಥ್ ಎನ್ ಶೆಟ್ಟಿಯವರು ವಿವರಿಸಿದರು. ಸ್ಪಂದನ ವಿಶೇಷ ವಾರ್ಷಿಕ ಸಂಚಿಕೆಯ ಜೊತೆಗೆ ಶ್ರೀಯುತ ಅನಂತ್ ಡಿ ಶೆಟ್ಟಿಯವರ ನೇತೃತ್ವದಲ್ಲಿ ಆರ್ಯಪ್ರಭಾ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಸಹ ಉದ್ಘಾಟಿಸಲಾಯಿತು. ಕನ್ನಡ ವೈಶ್ಯ ವಿಜಯರತ್ನ 2026ರ ಅವಾರ್ಡ್ ಅನ್ನ ಶ್ರೀಯುತ ವೆಂಕಟರಮಣ್ ದಾಮೋದರ್ ಕಸ್ಬೇಕರ್, ನಿವೃತ್ತ ಅಧಿಕಾರಿಗಳು, ಇಂಡಿಯನ್ ಏರ್ಫೋರ್ಸ್ ಬೆಂಗಳೂರು ಇವರಿಗೆ ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಗನ್ನಾಥ್ ಎನ್ ಶೆಟ್ಟಿ ಕಡಮೆಯವರು ಪ್ರಾಸ್ತಾವಿಕ ಮಾತನಾಡಿದರು. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗಳನ್ನ ಮಾಡಿದಂತಹ ಶ್ರೀಯುತ ರಾಜೇಂದ್ರ ಎಂ ಶೆಟ್ಟಿ, ಶ್ರೀಯುತ ಚಂದ್ರಕಾಂತ್ ಜಿ ಶೆಟ್ಟಿ, ಶ್ರೀಯುತ ಅನಂತ್ ಡಿ ಶೆಟ್ಟಿ, ಶ್ರೀಮತಿ ಶೋಭಾ ಶೆಟ್ಟಿ, ಶ್ರೀಯುತ ರವೀಂದ್ರ ಎನ್ ಶೆಟ್ಟಿಯವರನ್ನ ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ವಿಶೇಷ ಸಾಧಕರಾದಂತಹ ನ್ಯಾಷನಲ್ ಅಬಾಕಸ್ನಲ್ಲಿ ಸಾಧನೆ ಮಾಡಿದಂತಹ ಕುಮಾರ್ ಶೌರ್ಯ ಚಂದನ್ ಶೆಟ್ಟಿ ಹಾಗೂ ತಬ್ಲಾ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕುಮಾರ್ ಅಭಯ್ ಸೂರ್ಯ PS ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಸಮಾಜದ ಡಾಕ್ಟರೇಟ್ ಪದವೀಧರರು ಜೊತೆಗೆ SSLC ಹಾಗೂ PUCಯಲ್ಲಿ 90% ಜಾಸ್ತಿ ಅಂಕಗಳನ್ನ ಪಡೆದಂತವರಿಗೆ ವಿಶೇಷವಾಗಿ ಗೌರವ ಪುರಸ್ಕಾರವನ್ನ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ
ಸಂಜೀವ್ ಕುಮಾರ್ ಹೊಸ್ಕೇರಿ, ಶ್ರೀಮತಿ ಸುಧಾ ಗಣಪತಿ ಶೆಟ್ಟಿ ಹಾಗೂ ಶ್ರೀಯುತ ಪ್ರಶಾಂತ್ ಮಾರುತಿ ನಾಗರಕಟ್ಟೆಯವರು ಸರ್ವರನ್ನ ಉದ್ದೇಶಿಸಿ ಮಾತನಾಡಿದರು. ಹಾಗೆಯೇ ಶ್ರೀಯುತ ಜಗನ್ನಾಥ್ ಎನ್ ಶೆಟ್ಟಿ ಕಡಮೆಯವರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದರು. ಕನ್ನಡ ವೈಶ್ಯ ವೆಲ್ಫೇರ್ ಟ್ರಸ್ಟ್ನ ದಶಮಾನೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ತೆರೆಮರೆಯಲ್ಲಿ ಸಹಕರಿಸಿದಂತಹ ಶ್ರೀ ಶ್ರೀನಿವಾಸ್ ಡಿ ಶೆಟ್ಟಿ, ಶ್ರೀ ರಾಜೇಶ್ ಕೇಣಿ, ಶ್ರೀ ಮಹೇಶ್ ಶೆಟ್ಟಿ, ಶ್ರೀ ರವಿರಾಜ್ ಕಲ್ಮನೆ, ಶ್ರೀ ಸಚಿನ್ ಮಾರುತಿ ಶೆಟ್ಟಿ, ಶ್ರೀ ಜಗದೀಶ್ ಟಿ ಶೆಟ್ಟಿ, ಶ್ರೀ ನಾಗೇಶ್ ಜಿ ಶೆಟ್ಟಿ, ಶ್ರೀ ಮನೋಜ್ ಅಂಕೋಲಾ, ಶ್ರೀ ಪ್ರಕಾಶ್ ಕಲ್ಮನೆ ಹಾಗೂ ಶ್ರೀ ಪ್ರಶಾಂತ್ ರಾವ್ ಅವರನ್ನ ವಿಶೇಷವಾಗಿ ಅಭಿನಂದಿಸಲಾಯಿತು. ಶ್ರೀ ನರೇಶ್ ಶೆಟ್ಟಿ ಕೇಣಿ ಮುಂಡಗೋಡ್ ಹಾಗೂ ಕುಮಾರಿ ಸುಷ್ಮಾ ಗೋವಿಂದ್ ಶೆಟ್ಟಿ ಕೇಣಿ ಅಂಕೋಲಾ ಇವರು ಸುಂದರವಾಗಿ ಸುಶ್ರಾವ್ಯವಾಗಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಕೊನೆಯಲ್ಲಿ ಶ್ರೀಯುತ ಪ್ರದೀಪ್ ಎಚ್ ಶೆಟ್ಟಿಯವರು ಸರ್ವರನ್ನ ವಂದಿಸಿದರು. ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಪ್ರಶಾಂತ್ ಶೆಟ್ಟಿ, ಕುಮಾರಿ ದರ್ಶಿನಿ ಪ್ರಶಾಂತ್ ಶೆಟ್ಟಿ, ಕುಮಾರಿ ವರ್ಷಿಣಿ ಪ್ರಶಾಂತ್ ಶೆಟ್ಟಿ ಅವರಿಂದ ಸಂಗೀತ ಕರೋಕೆ ಗೀತೆಗಳ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ಬಹುಮಾನಗಳನ್ನು ನೀಡಿ ಪೂರ್ಣಚಂದ್ರ ತೇಜಸ್ವಿ ಪ್ರಶಸ್ತಿ, ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ, ಶ್ರೀ ರಾಷ್ಟ್ರೀಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಸರಸ್ವತಿ ಪ್ರಶಸ್ತಿ ಹಾಗೂ ಯಕ್ಷಗಾನ ಮತ್ತು ಭರತನಾಟ್ಯ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ಮುಂಡಗೋಡದ ಲೋಯಲು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. Let us express our deepest admiration and respect with a warm round of applause, please. Okay, sir. ವೈಶ್ಯ ವೆಲ್ಫೇರ್ ಟ್ರಸ್ಟಿನ ಸರ್ವ ಪದಾಧಿಕಾರಿಗಳೇ ಹಾಗೂ ಅಗ್ರಗಣ್ಯರೇ, ಸಭೆಯ ಮುಂಭಾಗದಲ್ಲಿ ಅಲಂಕೃತರಾಗಿರುವ ಸಮಾಜದ ಹಿರಿಯರೇ ಹಾಗೂ ಕಿರಿಯರೇ, ಈ ಸಂದರ್ಭದಲ್ಲಿ ಮಾತನಾಡುವ ಹೊತ್ತು ಅಲ್ಲ, ಆದರೂ ಕೂಡ ಸರ್ವರ ಪರವಾಗಿ ಋಣಿಯಾಗಿರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಒಂದೆರಡು ನಿಮಿಷ ಮಾತುಗಳನ್ನ ಆಡಲಿಕ್ಕೆ ಬಯಸ್ತೇನೆ. ಇವತ್ತಿನ ಪ್ರಸ್ತುತ ಆರ್ಥಿಕ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣದ ಇಂದಿನ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ, ವೀರ, ಈ ನವರಸಗಳು ಕೂಡ ಒಬ್ಬ ವ್ಯಕ್ತಿಯ ಮುಂಜಾನೆಯಿಂದ ರಾತ್ರಿಯವರೆಗಿನ ದಿನಚರಿಯಲ್ಲಿ ಹಾದು ಹೋಗುವ ಭಾವಗಳು. ಇಂತಹ ಸಂದರ್ಭದಲ್ಲಿ ಒಂದೆಡೆ ಅರ್ಥ ಸಂಪೂರ್ಣ ಸಂಪ್ರದಾಯವಾದಿಗಳು ಅಲ್ಲದ, ಇನ್ನೊಂದೆಡೆ ಸಂಪೂರ್ಣ ಆಧುನಿಕರೂ ಅಲ್ಲದ ನಡುವಣ ಡೋಲಾಯಮಾನ ಸ್ಥಿತಿಯಲ್ಲಿ ನಾವಿಂದು ಸಿಲುಕಿ ಬಿದ್ದಿದ್ದೇವೆ. ಇವತ್ತು ಯುದ್ಧ ಸಾರಬೇಕಾದದ್ದು ನಮ್ಮ ಮೇಲೆ, ನಾವು ಕಡಿವಾಣ ಹಾಕಬೇಕಾದದ್ದು ನಮ್ಮ ದುರ್ಭಾವನೆಗಳ ಮೇಲೆ, ಬೆಳಗಬೇಕಾದದ್ದು ನಮ್ಮ ಅಂತರಂಗದ ಚೈತನ್ಯವನ್ನ. ಇವತ್ತಿನ ಈ ಸಭಾಸದರನ್ನ ನೋಡಿದಾಗ ನನಗೆ ಅಷ್ಟ ದಿಗ್ಗಜಗಳ ನೆನಪಾಗತ್ತೆ. ಯಾಕಂದ್ರೆ ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರು ಆರನ್ನು ಕಾಣಿವೆಯ. ವೇದಿಕೆಯಲ್ಲಿ ಅಲಂಕರಿತವಾದ ಸರ್ವ ಅಗ್ರಗಣ್ಯರಿಗೆ ನನ್ನ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಕೇಳ್ಬೋದು. ಇವತ್ತು ಹಣ ಎಲ್ಲರ ಹತ್ರನೂ ಇದೆ, ಆದ್ರೆ ಸಮಯ ಇಲ್ಲಾಗಿದೆ.
ಒಂದಿಷ್ಟು ಮೌಲ್ಯಗಳನ್ನ ಬದುಕಿನಲ್ಲಿ ರೂಢಿಸಿಕೊಂಡವನೇ ನಿಜವಾದ ಚೈತನ್ಯಪೂರ್ಣ ವ್ಯಕ್ತಿ ಆಗ್ತಾನೆ. ಅಂತಹ ಚೈತನ್ಯಶೀಲ, ಶಕ್ತಿದಾಯಕ, ಸ್ಫೂರ್ತಿದಾಯಕ ಹಣವನ್ನು ಯಾವುದಕ್ಕೆ ವಿನಿಯೋಗಿಸಬೇಕು, ಯಾವ ಮಾದರಿಯಲ್ಲಿ ಅದು ಬಳಕೆಯಾಗಬೇಕು, ವ್ಯಕ್ತಿತ್ವ ವಿಕಸನ ಹೇಗೆ ಮುನ್ನಡಿಬೇಕು, ಜೀವನದ ಮಾರ್ಗವನ್ನು ಹೇಗೆ ಹಾಕಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರೆಲ್ಲರನ್ನ ನೋಡಿದಾಗ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ರೀತಿಯಲ್ಲಿ ಎಲ್ಲರೊಳಗೆ ಒಂದಾದ ಅಪೂರ್ವ, ಅನನ್ಯ, ಅಪ್ರತಿಮ, ಅದ್ವಿತೀಯ ವ್ಯಕ್ತಿತ್ವಗಳಿಗೆ ನಾನು ತಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಒಪ್ಪಿಸ್ತಾ ಇದ್ದೇನೆ. ಒಂದು ಮರವನ್ನ ಕೇಳಿದಾಗ ಇದ್ದ ಮೂವರ ಪೈಕಿ ಕದ್ದವರು ಯಾರು? ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ, ಇದು ವಸ್ತು ಒಡವೆಗಳ ವಿಚಾರವಲ್ಲ. ಒಂದು ಮರದಲ್ಲಿ ಒಂದು ಪ್ರಶ್ನೆ ಮರವನ್ನು ಕುರಿತು, ಇದ್ದ ಮೂವರ ಪೈಕಿ ಕದ್ದವರು ಯಾರು? ತಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು. ಇವರೆಲ್ಲರೂ ಮರದ ಬೇರಿದ್ದ ಹಾಗೆ. ಯಾಕಂದ್ರೆ ಇದ್ದ ಮೂವರ ಪೈಕಿ ಕದ್ದವರು ಯಾರು? ತಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು. ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ, ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ, ಹಣ್ಣು ಹಂಪಲುಗಳನ್ನು ಮನುಜನಿಗೆ ಕೊಟ್ಟೆ, ಹಣ್ಣು ಹಂಪಲುಗಳನ್ನು ಮನುಜನಿಗೆ ಕೊಟ್ಟೆ. ರಂಗದಲ್ಲಿ ಇರ್ತಾರೆ ಕೆಲವೊಬ್ರು. ಸರ್ ಒಂದು ವಿಜಯರತ್ನ ಅವಾರ್ಡ್ ಸಿಕ್ತು, ನನ್ಗೆ ಬಹಳ ಆತ್ಮೀಯರವರು. ಅವರನ್ನ ನಾವು ಹೋದ ವರ್ಷ ಗುರುಗಳ ಸಮ್ಮುಖದಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ ಶೃಂಗೇರಿಯಲ್ಲಿ. ಅವತ್ತು ಅವರು ಬಹಳ ಖುಷಿ ಪಟ್ಟಿದ್ರು. ಇವತ್ತು ಅವರ ಒಂದು ಸಂಭ್ರಮವನ್ನು ನಾನು ನೋಡಿದಾಗ ಅನಿಸ್ತು, ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಯಾರನ್ನು ಗುರುತಿಸಿದಾಗ ಎಷ್ಟು ಖುಷಿ ಪಡ್ತಾರೆ. ಅವರು ತಮ್ಮ ಅಣ್ಣ, ತಮ್ಮ ಅಕ್ಕ, ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ದಾರೆ ಸ್ಟೇಜ್ಗೆ. ಎಲ್ಲರೂ ಗಮನಿಸಿರ್ಬೇಕು ಈ ಒಂದು ಇದನ್ನ ಯಾವ ರೀತಿ ಕಾರಣಕ್ಕಂತೂ ಈ ಒಂದು KBWT ಟ್ರಸ್ಟ್ ಅಂತ ಹೇಳ್ಬೋದು. ಮತ್ತೆ ಹಾಗೆ ನಾನು ಹೇಳ್ಬೇಕಂದ್ರೆ KBWT ಟ್ರಸ್ಟ್ ಬಹಳಷ್ಟು ಒಂದು ಕೊರೋನಾ ಟೈಮ್ ಅಲ್ಲಿ ಬಹಳಷ್ಟು ಜನರನ್ನ ಹೆಲ್ಪ್ ಮಾಡಿದೆ, ಅಡಾಪ್ಟ್ ತಗೊಳ್ತಾ ಇದೆ. ಮತ್ತೆ ಇದನ್ನ ಮಾಡ್ತಾ ಇರುವ ಒಂದು ಏಕೈಕ ಸಂಸ್ಥೆ ಅಂತ ಹೇಳ್ಬೋದು ಅನಿಸ್ತಾ ಇದೆ ನನಗೆ. ಅತಿ ಕಡಿಮೆ ಅವಧಿಯಲ್ಲಿ ಅವರು ಇವತ್ತು ಅವರ ವರದಿ ವಾರ್ತೆ ನಾನು ಕೇಳಿದೆ 70 ಲಕ್ಷಕ್ಕೆ ಮುಗಿಸಿದ್ದಾರೆ. ಕಡಿಮೆಯವರ ಇದರಲ್ಲಿ ಕಡಿಮೆ ಆಗುದಿಲ್ಲ ಅನ್ನೋದು ಒಂದು ಸ್ಟಾರ್ಟಿಂಗ್ ಒಂದು ಭಾಷಣದಲ್ಲಿ ಹೇಳಿದ್ರು. ಅವರ ಇದರಲ್ಲಿ ಕಡಿಮೆಯಲ್ಲಿ ತಾವು ಯಾವತ್ತೂ ಕಡಿಮೆ ಆಗುದಿಲ್ಲ, ಅವರು ಕಡಿಮೆ ಕೊಡೋದಿಲ್ಲ. ಅದನ್ನ ಅವರು ಎಲ್ಲರೂ ನೋಡ್ಕೊಳ್ಳೋದು. ಇವಾಗ ಈ ಟ್ರಸ್ಟ್ ನಲ್ಲಿ ಇದ್ದು ನಿನ್ನೆ ನಡೆದ ವಿದ್ಯಾನಿಧಿ ಇದರಲ್ಲೂ ಬಹಳಷ್ಟು ದೇಣಿಗೆಯನ್ನು ನೀಡಿದ್ದಾರೆ ಅವರು. ಅಂದ್ರೆ ಅವರು ಅದೇ ರೀತಿ ಅವ್ರಿಗೆ ಏನು ಟಾರ್ಗೆಟ್ ಇದೆ, 1 ಕೋಟಿ ಮಾಡಬೇಕು, ಎಲ್ಲರೂ ಸಹಕರಿಸಬೇಕು. ಪ್ರತಿಯೊಂದು ಇದಕ್ಕೆ ಎಲ್ಲರೂ ಸಹಕರಿಸಿದಾಗಲೇ ಒಂದು ಜಾಸ್ತಿ ಒಂದು ಇದಕ್ಕೆ ವೇಟೇಜ್ ಬರ್ತದೆ ಅಂತ ಹೇಳ್ತಾ ಇರೋದು. ನಾನು ಜಾಸ್ತಿ ವಾಟ್ಸ್ಆಪ್ ನಲ್ಲಿ, ಸುವರ್ಣ ಭಾರತಿ ಗ್ರೂಪ್ ನಲ್ಲಿ ಜಾಸ್ತಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ನಲ್ಲಿ ನಾನು ಪರಿಚಿತನಾಗಿದ್ದೆ ಅನಿಸ್ತದೆ ನನಗೆ. ಇವತ್ತು ಮಾತಾಡ್ತಾ ಇದ್ದೇನೆ ನಿಮ್ಗೆ ಅಷ್ಟೇನೆ. ಮತ್ತೆ ಅದೇ ರೀತಿ ಕೆಲವೊಂದು ಈಗ ನಾನು ವಿಷಯಗಳನ್ನು ಹೇಳ್ಬೇಕಂದ್ರೆ, ಇವತ್ತು ಸ್ಟೂಡೆಂಟ್ಸ್ ಇವರನ್ನ ಇಲ್ಲಿ ಸನ್ಮಾನ ಮಾಡಿದ್ರು. ಅವರ ಒಂದು ಸಾಧನೆಗೆ ನನಗೆ ನನ್ನ ಅನುಭವ ನಾನು ಹೇಳ್ತಾ ಇರೋದು ನಿಮ್ಗೆ. ಎಲ್ಲರದ್ದು ಹೇಗೆ ತಿಳ್ಕೊಳ್ತಾರೇನೋ ಅವರವರ ಅದಕ್ಕೆ ಪ್ರತಿಯೊಬ್ಬರ ದೃಷ್ಟಿ ಒಂದು ವಸ್ತುವನ್ನು ನೋಡಿದಾಗ ಬೇರೆ ಬೇರೆ ತರ ಇರ್ತದಂತೆ. ಜೋಪಾಸ್ ನೋಡಿದಾಗ ಕವಿ ಅವ್ನು ಏನೋ ಹಾಡಾಡಿದಂತೆ, ವಿಶ್ವೇಶ್ವರಯ್ಯ ಅವರು ನೋಡಿದಾಗ ಅದರಿಂದ ಏನೋ ವೇಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ರೀತಿ ಅಂದ್ರೆ ದೃಷ್ಟಿ ಒಬ್ಬೊಬ್ಬರು ಒಂದೊಂದರ ಇರ್ತದೆ. ಅಂದ್ರೆ ಅವರ ಮನೋಭಾವನೆ, ವಿಚಾರಧಾರೆಗಳು. ಇವತ್ತು ಇಲ್ಲಿ SSLC ಸೆಕೆಂಡ್ ಇಯರ್ PUC ಆದವರಿಗೆ ಸನ್ಮಾನ ಮಾಡಿದ್ರಲ್ಲ, ಅವರು ಕೊಟ್ಟಿರುವ ಶ್ರಮ ನಿಜವಾಗ್ಲೂ ಶ್ರೇಷ್ಠವಾದದ್ದು. ಅವರಿಗೆ ನಾವು ಯಾವತ್ತೂ ಒಂದು ಗ್ರೇಟ್ ಅಂತಾನೆ ಹೇಳ್ಬೇಕು. ಬಟ್ ನಾನು ಒಂದು ಸಣ್ಣ ಒಂದು ಇದನ್ನು ಹೇಳ್ತೇನೆ, ಅವರ ಹಿಂದೆ, ಅವರ ಪರಿಶ್ರಮದ ಹಿಂದೆ ಅವರ ಪಾಲಕರ ಪರಿಶ್ರಮ ತುಂಬಾ ಇರ್ತದೆ ಅನಿಸ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಒಂದು ಇದನ್ನ ಹೇಳ್ಬೇಕಂದ್ರೆ, ನಾನು ಕಾಲೇಜ್ ಟೈಮ್ ಅಲ್ಲಿ ಹೋಗ್ಬೇಕಿದ್ರೆ ನಾನು ಬೆಳಿಗ್ಗೆ 4 ಗಂಟೆಗೆ ಓದ್ಬೇಕು ಅಂತ ಹೇಳಿದ್ರೆ ನನ್ನ ತಾಯಿ ಹೇಳ್ಬೇಕು, ನನ್ಗೆ 4 ಗಂಟೆಗೆ ಏರ್ಸ್ಬೇಕು ಅಂತ ಹೇಳಿ. ಬಟ್ ನಾವು ಅವಾಗ ಅಲ್ರಾಮ್ ಇರೋದು ಕಡಿಮೆ, ಅಲ್ರಾಮ್ ಇಟ್ಕೊಂಡಿದ್ರೇನು ಅಲ್ರಾಮ್ ಆಗ್ತಾ ಇರ್ತಿತ್ತು, ನಾವು ಹೇಳೋದಿಲ್ಲ ಆಗಿದ್ರು. ಬಟ್ ಅವಾಗ ಎಚ್ಚೆತ್ತು ನಮ್ಮನ್ನ ಎಬ್ಬಿಸಿ ಇದು ಮಾಡೋರು ಯಾರಿದ್ರು? ನಮ್ಮ ಪಾಲಕರೇನೆ. ಅಂದ್ರೆ ಅವರ ಪರಿಶ್ರಮ ಎಷ್ಟಿದೆ ಅಂದ್ರೆ, ಇವತ್ತು 90% ಮಾಡಿದ್ರು, 99% ಮಾಡಿದ್ರು, ಟಾಪ್ ಮೋಸ್ಟ್ ಏನೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಮೇನ್ ಆಗಿ ಸಪೋರ್ಟ್ ಆಗಿರೋರು ಅವರ ಪಾಲಕರು. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳುವ ಒಂದೇ ಒಂದು ಕಿವಿ ಮಾತಂದ್ರೆ, ಅವರು ತಮ್ಮ ಜೀವನದಲ್ಲಿ ಮುಂದೆ ಯಾವುದೇ ಒಂದು ಪರಿಶ್ರಮ, ಏನೇ ಒಂದು ಸಾಧನೆ ಮಾಡಬೇಕಿದ್ರೆ
ಅವರ ತಂದೆ ತಾಯಿಯ ಮಾರ್ಗದರ್ಶನ ಇಂಪಾರ್ಟೆಂಟ್ ಜೀವನದಲ್ಲಿ. ಅವರಿಗೆ ತಂದೆ ತಾಯಿಯ ಮಾರ್ಗದರ್ಶನ ಬಿಟ್ಟು ಬೇರೆ ಯಾರ ಗುರುಗಳ ಮಾರ್ಗದರ್ಶನ ಇರ್ತದೆ, ಬಟ್ ತಂದೆ ತಾಯಿಯ ಮಾರ್ಗದರ್ಶನ ಯಾವತ್ತೂ ಇರ್ತದೆ. ಯಾಕಂದ್ರೆ ಆ ಒಂದು ಹಂತದಲ್ಲಿ, ಯಾಕಂದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾನೆ, ಈಗ ನಾನು ಜಾಬ್ ಅಲ್ಲಿ ಸೇರಿ ಇದ್ರಲ್ಲಿ ಹೋಗಿರ್ಬೇಕು, ಬಟ್ ಆ ಟೈಮಲ್ಲಿ ನಮಗೆ ತಂದೆ ತಾಯಿಗಳು ನಮ್ಗೆ ಹೇಳಿದ್ದು ಮನಸ್ಸಿಗೆ ಮಾನಸಿಕವಾಗಿ ಕಿರಿಕಿರಿ ಅನಿಸ್ತಿತ್ತು. ಓದು ಅಂತ ಹೇಳ್ತಾರೆ, ಬರಿ ಅಂತ ಹೇಳ್ತಾರೆ, ಅಲ್ಲಿ ಆಟ ಆಡ್ಲಿಕ್ಕೆ ಹೋಗ್ಬೇಡ ಅಂತಾರೆ, ಇದನ್ನೇ ಮಾಡ್ತಾ ಇದ್ರು ನಮ್ಮ ತಂದೆ ತಾಯಿ. ನಮ್ಗೆ ಹಾಗೆ ಮಾಡ್ತಿದ್ರು. ಇವತ್ತು ನಿಮಗೂ ಅನಿಸ್ತದೆ, ಅಂದ್ರೆ ಯಾವ ಸ್ಟೂಡೆಂಟ್ಸ್ ಇದ್ದಾರೋ ಅವರಿಗೆ ಅವ್ರ ಪಾಲಕರು ಮಾಡೋದು ಕಿರಿಕಿರಿ ಅನಿಸ್ತದೆ, ಬಟ್ ಅವರು ಮಾಡೋದು ನಮ್ಮ ಒಂದು ಒಳ್ಳೆಯದಕ್ಕಾಗಿ ಮಾಡಿರ್ತಾರೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು. ಸ್ಟೂಡೆಂಟ್ಸ್ ವಿಚಾರ ಮಾಡ್ಕೊಳ್ಬೇಕು. ಅದೇ ರೀತಿ ಪಾಲಕರು, ನಾನು ಈ ಪಾಲಕರನ್ನ ಮೇಲೆ ಜಾಸ್ತಿ ಹೇಳಿ ಅಂತ ಹೇಳಿ ವಿದ್ಯಾರ್ಥಿಗಳು ಅವ್ರು ನಿಮ್ಮ ಮಕ್ಕಳಿಗೂ ಆದಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಬಟ್ ಪಾಲಕರ ಹತ್ರ ಮಾರ್ಗದರ್ಶನ ತಗೊಳ್ಬೇಕು. ನಾನು ಈ ಮುಂದೆ ಯಾವ ವೃತ್ತಿಯಲ್ಲಿ ಹೋಗ್ಬೇಕು ಅಥವಾ ಯಾವ ಎಜುಕೇಶನ್ ಯಾವ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪಾಲಕರು ಎಷ್ಟೋ ಜನರ ಹತ್ರ ಕೇಳ್ಕೊಳ್ತಾ ಇರ್ತಾರೆ, ನನ್ನ ಮಗಳಿಗೆ ನಾನು ಏನ್ ಮಾಡ್ಬೋದು, ನನ್ನ ಮಗಳಿಗೆ ನಾನು ಏನ್ ಮಾಡಿಸ್ಬೋದು, ಯಾವ ರಂಗದಲ್ಲಿ ಕಳಿಸಿದ್ರೆ ಮುಗಿದೆ ಅಂದ್ರೆ ಪಾಲಕರಿಗೆ ಏನಾಗಿರ್ತದೆ. ಈಗ ನೋಡಿ, ಈ ಒಂದು ಸಭೆಯಲ್ಲೇನೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಇದೆ ಬಂದಿರ್ತಾರೆ, ಬಟ್ ಅವ್ರ ಪಾಲಕರು ಎಷ್ಟೋ ಜನರ ಹತ್ರ ಮಾತಾಡ್ತಾ ಇರ್ತಾರೆ. ಅಂದ್ರೆ ನಾವು ಏನ್ ಮಾಡಿಸ್ಬೋದು, ಈಗ SLC ಇದೆ, ನಾನು ಮುಂದೆ ಏನ್ ಮಾಡಿಸ್ಬೋದು. SLC ನಂತರ ಬೇಕಷ್ಟು ದಾರಿಗಳಿವೆ. ಅಂದ್ರೆ ಈಗ ನಾವೆಲ್ಲ ಕಲಿಯೋ ಟೈಮಲ್ಲಿ ನಮ್ಗೆ ದಾರಿಗಳೇ ಗೊತ್ತಿಲ್ಲ ಆಗಿತ್ತು. ನಮ್ಗಿಂತ ಹಿಂದಿನವರಿಗೆಲ್ಲ ಅದು ಗೊತ್ತಿರೋದಿಲ್ಲ ಅನ್ಸ್ತದೆ ನನಗೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗಲೇ ನಮ್ಗೆ ಸ್ವಲ್ಪ ಈಗ ಎಲ್ಲರೂ ತಂತ್ರಜ್ಞಾನ ಬಂದಿದೆ, ಮೊಬೈಲ್ಸ್ ಅಲ್ಲಿ ಮಾಡಿ ಪ್ರತಿಯೊಂದು ನೋಡೋದು. ಬಟ್ ಪಾಲಕರು ಏನ್ ಮಾಡ್ತಾರಲ್ಲ, ನಮ್ಗೆ ಪ್ರತಿಯೊಂದು ಹಂತದಲ್ಲಿ ನಾವು ಯಾವ ರೀತಿ ಮುಂದೆ ಹೋಗ್ಬೇಕು, ನಮ್ಗಂದ್ರೆ ಯಾವ ದಾರಿ ಹೋಗ್ಬೇಕು, ಅವ್ರು ಒಂದು 10 ಜನರ 3 ಜನರ ತಿಳ್ಕೊಂಡಿರ್ತಾರೆ ನನ್ನ ಮಗನಲ್ಲಿ ಏನ್ ಮಾಡಿಸ್ಕೊಳ್ಳೋದು. ಹಾಗಾಗಿ ಸ್ಟೂಡೆಂಟ್ಸ್ ಗೆ ನಾನು ಹೇಳೋದು, ಸ್ಟೂಡೆಂಟ್ಸ್ ಇದರಲ್ಲಿ ಇರೋದು ಟೀನೇಜ್ ಇದೆಯಲ್ಲ, ಟೀನೇಜ್ ಅಲ್ಲಿ ನಮ್ಮ ಹತ್ರ ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಿದ್ರೆ ಪಾಲಕರು, ಟೀನೇಜ್ ಅಂದ್ರೆ 13 to 19, ಆ ಟೀನೇಜ್ ನಮ್ಮ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ನಾವು ಏನನ್ನ ತಿಳ್ಕೊಂಡಿರ್ತೇವೋ ನೆಕ್ಸ್ಟ್ ಟೀನೇಜ್ ನಂತರ ಅದು ಇಂಪ್ಲಿಮೆಂಟೇಷನ್ ಆಗಿರ್ತದೆ, ನಾವು ಇಂಪ್ಲಿಮೆಂಟ್ ಮಾಡಬಹುದು. ಮತ್ತೆ ಆ ಜ್ಞಾನವನ್ನ ಇಂಪ್ಲಿಮೆಂಟ್ ನಮ್ಗೆ ಎಲ್ಲಿ ಯಾವ ಒಂದು ರಂಗದಲ್ಲಿ ಇದು ಮಾಡಬೇಕು. ಮತ್ತೆ ಇನ್ನೊಂದು, ನಾವು ಎಷ್ಟೇ ಕಲಿತೇವೆ, ರ್ಯಾಂಕ್ ಬರಲಿ ಏನೇ ಆಗಲಿ, ಯಾವತ್ತು ನಾವು ಕಲಿತಿರುವ ಒಂದು ಏನಿರ್ತದೋ ಯಾವುದೇ ರಂಗದಲ್ಲಿ ಕಲಿತಿರಲಿ, ಇಂಜಿನಿಯರಿಂಗ್ ಆಗಲಿ, MBA ಆಗಿರಲಿ, ಯಾವುದೇ ರಂಗದಲ್ಲಾಗಲಿ, ಅದನ್ನ ನಮ್ಮ ಜೀವನದಲ್ಲಿ ಮುಂದಿನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಅದಕ್ಕೊಂದು ಸಕ್ಸಸ್ ಅಂತ ಹೇಳಿರ್ತದೆ. ಅದಕ್ಕಾಗಿ ನಾವು ಕಲಿತಿರೋದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತು PhD ಮಾಡೋದು ಬಹಳ ಜನ ನನಗೆ ಬಹಳ ಖುಷಿ ಅನಿಸ್ತು. ಅವರು ಅವರದೇ ಆದ ಒಂದು ಇದರಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಅವರು. ಯಾಕಂತಂದ್ರೆ ಯಾವುದೋ ಒಂದು ವಿಷಯಗಳನ್ನ ಅಧ್ಯಯನ ಮಾಡಿ, ಆ ಅಧ್ಯಯನ ಅನ್ನೋದು ಸುಲಭದ ಮಾತಲ್ಲ. ಅದು ಆ ಅಧ್ಯಯನ ಮಾಡಬೇಕಿದ್ರೆ ಎಷ್ಟು ರೀತಿಯಿಂದ ಅವರು ಇದು ಮಾಡಿರ್ಬೇಕು. ನನಗನ್ಸಿದ್ರೆ ಒಂದು ಮಿನಿಮಮ್ 3 to 4 years ಬೇಕೇ ಅನಿಸ್ತದೆ. ಯಾಕಂದ್ರೆ ನಾನು PhD ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದ್ದೆ ಮಾಡಬೇಕು ಅಂತ, ಬಟ್ ನನಗೆ ಆಫೀಷಿಯಲಿ ನನಗೆ ಪರ್ಮಿಷನ್ ಸಿಕ್ಕಿಲ್ಲ ಆ ಟೈಮಲ್ಲಿ. ಬಟ್ ಆ ಒಂದು ಸಲ ನಮ್ಮ ಕಲಿಕೆಯ ಟೈಮ್ ತಪ್ಪು ಬಿಟ್ರೆ ಮತ್ತೆ ನಾವು ಅದನ್ನು ಹಿಡಿಯೋದು ಬಹಳ ಕಷ್ಟ. ಯಾಕಂದ್ರೆ ಈಗ ನಾನು 3 years ಬ್ಯಾಕ್ ಭಾರತ ಅಲ್ಲಿ ಒಂದು ಇದು ಹೋಗಿದೆ, ಕೋರ್ಸ್ ಇತ್ತು ನನಗೆ. ಅಲ್ಲೆಲ್ಲ ಸೈಂಟಿಸ್ಟ್, ಗ್ರೇಡ್ F, ಗ್ರೇಡ್ G ಸೈಂಟಿಸ್ಟ್ ಬಂದರು. ಬಟ್ ಅವ್ರು ನಮ್ಗೆ ಇದ್ರೆ ಗೊತ್ತಿತ್ತು, ಯಾಕಂದ್ರೆ ಕಲಿಕೆಯ ಸಂದರ್ಭ ಹೋಗಿದೆ. ಈಗ ನಾವು ನಮ್ಮ ವೃತ್ತಿ ಜೀವನವನ್ನ ನಾವು ಇದು ಮಾಡ್ತಾ ಇರ್ತೇವೆ, ಆವಾಗ ಕಲಿಕೆ ಅನ್ನೋದು ಸ್ವಲ್ಪ ದೂರ ಆಗ್ತದೆ. ಹಾಗಾಗಿ ಕಲಿಯುವ ಸಂದರ್ಭದಲ್ಲಿ ಏನ್ ಕಲಿತಾ ಇರ್ತಾರೆ ಸ್ಟೂಡೆಂಟ್ಸ್, ನಾನು ಎಸ್ಪೆಷಲಿ ಹೇಳೋದು, ಕಲಿಯುವ ಸಂದರ್ಭದಲ್ಲಿ ಏನ್ ಕಲಿತಾ ಇರ್ತಾರೋ ಅದನ್ನ ಕಂಟಿನ್ಯೂಟಿ ಮಾಡಬೇಕು. ಎಲ್ಲಿವರೆಗೆ ಕಲಿಲಿಕ್ಕೆ ಆಗ್ತದೋ ನಿಮ್ಮ ಪಾಲಕರು ಆದಷ್ಟು ಪ್ರಯತ್ನ ಪಡ್ತಾರೆ. ಮತ್ತೆ ಅದೇ ರೀತಿ ಯಾರಿಗೆ ಸಾಧ್ಯವಾಗುವುದಿಲ್ಲ, ಈಗ KVD ಬಹಳಷ್ಟು ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಯಾರು ಬಡವರಲ್ಲ, ಶ್ರೀಮಂತರಲ್ಲ, ಎಲ್ಲರದ್ದು ಜ್ಞಾನ ಇದೆ, ಎಲ್ಲರದ್ದು ವಿದ್ಯೆಯನ್ನ ಕಲ್ತ್ಕೊಳ್ಳುವಂತ ಸಾಮರ್ಥ್ಯ ಇದೆ. ಅದಕ್ಕೆ ಕೆಲವೊಂದು ಪೂರಕವಾದ ಸಪೋರ್ಟ್ಗಳ ಅವಶ್ಯಕತೆ. ಇವತ್ತು ಯಾರು ಮಾತಾಡಿದ್ರು, ಆಧುನೀಕರಣ ಈ ಒಂದು ಇದರಲ್ಲಿ ಎಲ್ಲ ಒಂದು ಹಣನೇ ಆಗಿಬಿಟ್ಟಿದೆ. ಒಂದು ಡೊನೇಷನ್ ಬೇಕು, 10 ಲಕ್ಷ, 15 ಲಕ್ಷ, 20 ಲಕ್ಷ, ಈ ರೀತಿಯ ವ್ಯಾಪಾರೀಕರಣ ಆಗಿಬಿಟ್ಟಿದೆ ವಿದ್ಯೆಯಲ್ಲಿ. ಬಟ್ ಈ ಮುಂದಿನ ನಾನು ಹೇಳೋದು, ನಾವು ಜಾಬ್ ಸೇರ್ಬೇಕಿದ್ರೆ ಮತ್ತೆ ಈಗ ಡಿಫ್ರೆನ್ಸ್ ಏನಿದೆ ಅಂದ್ರೆ, ಜಾಬ್ ಈಗ ಗೌರ್ಮೆಂಟ್ ಜಾಬ್ ಈಗ ಮೇನ್ ತಂದೆ ತಾಯಿ ಇದಿರ್ತದೆ, ನನ್ನ ಮಗ ಗೌರ್ಮೆಂಟ್ ಜಾಬ್ ಸೇರ್ಬೇಕು. ಹಿಂದಿನವರಿಗೆ ಫಸ್ಟ್ ನನ್ನ ಮಗ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕು. ಬಟ್ ಈಗ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಅನ್ನೋದು ಏನಿಲ್ಲ. ನಮ್ಮ ವೃತ್ತಿಯಲ್ಲಿ ನಾವು ಹೋಗ್ಬೇಕಿದ್ರೆ ಆದಷ್ಟು ನಾವು ಉನ್ನತ ಮಟ್ಟದಲ್ಲಿ ಹೋಗೋ ವಿಚಾರದಲ್ಲಿ ಇರಬೇಕು. ನಾವು ಆಯ್ಕೆ ಮಾಡಿಕೊಳ್ಳುವ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಇರಬೇಕು. ಈಗ ರಕ್ಷಣಾ ಪಡೆಯಲ್ಲಿ ನಮ್ಮ ಸರ್ ಇದ್ದಾರೆ, ನನಗೆ ಬಹಳ ಖುಷಿ ಅನಿಸಿತು. ವಾಯುಪಡೆಯಿಂದ ನಿವೃತ್ತರಾಗಿದ್ದಾರೆ ಅಂದ್ರೆ ಅಷ್ಟು ವರ್ಷ ಅವರ ಒಂದು ಸರ್ವಿಸ್ ಏನಾಗಿದೆ, ನನಗೆ ವಯಸ್ಸಾಗಿರ್ಬೋದು ಅನಿಸ್ತದೆ. ಅವರ ಅನುಭವ ಎಷ್ಟು ಇರಬೇಕು ಲೆಕ್ಕಾಗಿ, 84 ವರ್ಷ ಅಂದ್ರು ಅವರ ಸರ್ವಿಸ್ 39 years 40 years ಸರ್ವಿಸ್ ಆಗಿದ್ದಾಗ ನನ್ನ ವಯಸ್ಸಾಗಿರ್ತದೆ. ಬಟ್ ಅವರಿಗಿರುವ ಒಂದು ಈಗ ಎಷ್ಟೋ ಜನ ಅವ್ರ ಹತ್ರ ತಿಳ್ಕೊಳ್ಬಹುದು ಯಾವ ರೀತಿಯಲ್ಲಿ ಹೋಗ್ಬೋದು. ಹಾಗೆ ಯಾರಿಗಾದ್ರೂ ಏನಾದ್ರೂ ಒಂದು ಡಿಫೆನ್ಸ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಮತ್ತೆ KVWT ಏನಾದ್ರೂ ಒಂದು
ಈಗ ಕರಿಕ್ಯುಲರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಲ್ಲ, ಆ ರೀತಿ ಏನಾದ್ರು ನೇವಲ್ ಇಂದ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿಂದಾನೆ ನಮ್ದು IAS ನಾನು ವರ್ಕ್ ಮಾಡೋದು ಇಲ್ಲೇನೆ. ಆಪರೇಷನ್ ಸಿಂಧೂರ್ ಎಲ್ಲರೂ ಕೇಳಿರ್ಬೇಕು, ಬಟ್ ಸೀಕ್ರೆಟ್ಸ್ ಅದು. ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಲಿಕ್ಕೆ ಕಾರಣ ಈ ನಮ್ಮ ಊರು. ನಮ್ಮ ಊರಿನಿಂದ ಏನ್ ಆಗ್ಬೇಕು ಎಲ್ಲರೂ ಯೂಟ್ಯೂಬ್ ನೋಡಿ ಗೊತ್ತಾಗ್ತದೆ. ಬೆಲ್ಗಂ ಮಹಿಳಾ ಅಧಿಕಾರಿನೇ ಅದ್ರ ಮೇನ್ ಇವರು ಕಂಡಕ್ಟ್ ಮಾಡುವವರು. ಅದಕ್ಕೆ ಬೇಕಾಗಿರೋ ಪ್ರತಿಯೊಂದು ಹೋಗಿರೋದು ನಮ್ಮ ಈ ಊರಿನ. ನಾವು ಈ ಕಾರವಾರ ನೇವಲ್ ಬೇಸ್ ಏನಿದೆಯಲ್ಲ ಇಲ್ಲಿವರೆಗೆ ಬಂತು, ಬೇರೆಗೆರೆ ಹಲ್ಗೇರಿವರೆಗೆ ಬಂತು. ಈ ಕೆಲವು ದಿನಗಳಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಇಲ್ಲಿನೂ ಜಾಬಿನ ಒಂದು ಈ ನೌಕರಿಗೆ ಹೋಗ್ಲಿಕ್ಕೆ ಬೇಕಷ್ಟಿದೆ. AI ಸರ್ ಮಗ AI ಇದರಲ್ಲಿ ರಿಸರ್ಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಗ್ರೇಟ್ ಅದು. AI ಅಲ್ಲಿ ರಿಸರ್ಚ್ ಮಾಡಿರೋರು ಅಂತ ಹೇಳಿ AI ನೇ ಒಂಥರ ರಿಸರ್ಚ್, ಅದರಲ್ಲಿ ರಿಸರ್ಚ್ ಮಾಡಿದ್ದಾರೆ ಅಂತ ಅವ್ರ ಮೊದಲೇ ನಾವು ನಿಜವಾಗ್ಲೂ ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ನೋಡಿದ್ದೆ ಅವರು, ನಾನು ಇದರಲ್ಲಿ ನೋಡಿದ್ದು ಫೇಸ್ ಟು ಫೇಸ್ ನೋಡಿದ್ದಿಲ್ಲ. ಬಟ್ AI ಇವತ್ತಿನ ಯುಗದಲ್ಲಿ ಪ್ರತಿಯೊಂದು AI ನೇ ಆಗ್ಬಿಟ್ಟಿದೆ. ರೋಬೋಟಿಕ್ಸ್ ಈಗ ನಮ್ಮ ಇದರಲ್ಲೂ ಬಂದಿದೆ. ರೋಬೋಟಿಕ್ಸ್ ಯಾವ ತರ ಅಂದ್ರೆ 2 ಕೋಟಿ 3 ಕೋಟಿ ಒಂದೊಂದು ಕ್ವಶನ್ಸ್ ಇಂದ 50 ಜನರು ವರ್ಕ್ ಅನ್ನ ಅದನ್ನ ಇವನ್ ಏನಾದ್ರೂ ಒಂದು ಇನ್ಸಿಡೆಂಟ್ಸ್ ಆಯ್ತು ಅಂದ್ರೆ ರೆಸ್ಕ್ಯೂ ಆಪರೇಷನ್ ಸಹ ಇದು ಬಂದ್ಬಿಟ್ಟಿದೆ. ಏನು ರೋಬೋಟಿಕ್ಸ್ ಬಂದ್ಬಿಟ್ಟಿದೆ, ನಮ್ಮ ಇದರಲ್ಲಿ ಬಂದಿದೆ. ನಾವು ಹೊರಗಡೆ ನೋಡೋದಾಯ್ತು, ಮತ್ತೆ ನಮ್ಗೆ ಬೆಂಗಳೂರು ಮುಂಬೈನೇ ಮೇನ್ ಆಗಿತ್ತು, ಅಲ್ಲೇ ಎಲ್ಲ ನೋಡುದು. ಇವತ್ತು ನಾವು ಈ ಸ್ಥಾನದಲ್ಲಿ ನೋಡಬಹುದು. ಅದನ್ನು ಸಾಧ್ಯವಾದರೆ KBWT ಏನಾದ್ರು ಇಚ್ಛೆ ಪಟ್ರೆ ಅದನ್ನು ಒಂದು ಡೆಮೋ ಮಾಡಿಸ್ಬೇಕು. ಇಲ್ಲಿ ಹೊರಗಡೆ ಎಲ್ಲಾದ್ರು ಒಂದು ಕರಿಕ್ಯುಲರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಆ ಒಂದು ಡೆಮೋವನ್ನು ತೋರಿಸಿದ್ರು ನಾವು ಅದನ್ನ ಪ್ರಯತ್ನ ಪಟ್ಟರೆ ಆಗ್ತದೆ. ಬಟ್ KBWT ಇಷ್ಟ ಪಟ್ರೆ ಅದೇ ರೀತಿ ಯಾರಿಗಾದ್ರೂ ಜಾಬ್ ಅಲ್ಲಿ ಹೋಗ್ಬೇಕಪ್ಪ, ನೇವಲ್ ಅಲ್ಲಿ ಯಾವ ರೀತಿ ಹೋಗ್ಬೇಕು, ಇವಾಗ ಯಾವುದೇ ನೇವಲ್, ಆರ್ಮಿ, ಏರ್ ಫೋರ್ಸ್ ಯಾವ್ದ್ರಲ್ಲಿ ಹೋಗೋದಿದ್ರೇನು ಅದಕ್ಕೆ ನಮ್ಮ ಪರಿಣಿತರಿರ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್ಸ್, ಅವರನ್ನು ಕಲಿಸ್ಬಿಟ್ಟು ಲಾಸ್ಟ್ ಟೈಮ್ ನಾವು GC ಕಾಲೇಜಲ್ಲಿ ಮಾಡಿದ್ವಿ, ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಇದ್ರು. ಅದೇ ರೀತಿಯ ಕಾರ್ಯಕ್ರಮ ಮಾಡಿದ್ರು ಒಂದು ಇದು ಮಾಡ್ತೀವಿ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ PMI ಇವತ್ತಿನ ಈ ಶೈಕ್ಷಣಿಕ ವಿಷಯದಲ್ಲಿ ಇದ್ದಿರೋದು ಇವತ್ತಿನ ಈ ಸಭಾಂಗಣದ ಒಂದು ಶಿಕ್ಷಣ ಸಂಸ್ಥೆನೇ. ಅದಕ್ಕೂ ನಾವು ಒಂದು ಹೆಮ್ಮೆ ಪಡೆದು PM ಜೂನಿಯರ್ ಕಾಲೇಜು ಇದೇ ಒಂದು ಸಂಸ್ಥೆಯಲ್ಲಿ ಇವತ್ತು 10ನೇ ವರ್ಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ KBWT ಅವಿನಾಭಾವ ಸಂಬಂಧ ಅಂತಾನೆ ಹೇಳಬೇಕು. ಮತ್ತೆ ಇವತ್ತಿನ ಈ ಒಂದು ಸಮಾಗಮದಲ್ಲಿ ಅತಿರಥ ಮಹಾರಥರಿದ್ದಾರೆ ಅಂತಾನೆ ಹೇಳಬೇಕು. ಇಲ್ಲಿರೋರೆಲ್ಲ ಅತಿರಥ ಮಹಾರಥರು, ಇಲ್ಲಿರೋರು ಅತಿರಥ ಮಹಾರಥರೇ. ಅತಿರಥ ಮಹಾರಥರು ಸಾಮಾನ್ಯವಾಗಿ ನಾವು ಮಹಾಭಾರತದಲ್ಲಿ ಕೇಳಿರ್ತೇವೆ. ಅದನ್ನ ನಾವು ಇವತ್ತು 10ನೇ ವರ್ಷದ ಇದರಲ್ಲಿ ಅತಿರಥ ಮಹಾರಥರು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ನಡದಲ್ಲಿ ಯಾರು ಇದ್ದಿರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆಲ್ಲ ಅರ್ಥ. ಅತಿರಥ ಮಹಾರಥರು ಒಂದೇ ಹೇಳಿದ್ಮೇಲೆ ಅದ್ರ ಮೇಲೆ ಮತ್ತೆ ಯಾವ ವರ್ಡ್ಸೇ ಇಲ್ಲ ಹೇಳಿಕೆ. ಇಲ್ಲಿರುವ ಎಲ್ಲರನ್ನು ಮತ್ತೆ ಇದಕ್ಕಿಂತ ಮತ್ತೆ ಹೆಚ್ಚಿನ ಒಂದು ನಾವು ಡಿಕ್ಷನರಿ ಹುಡುಕಿದ್ರು ನನ್ನ ಲೆಕ್ಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಸರ್ ಗೊತ್ತಿರ್ತದೆ, ನಾಗಾರ್ಜುನ ಅವರು ಸ್ವಲ್ಪ ಎಕ್ಸ್ಪರ್ಟ್ ಎಜುಕೇಶನ್ ಇದರಲ್ಲಿ. ನನ್ಗನ್ಸಿರೋ ಮಟ್ಟಿಗೆ ಮತ್ತೆ ಇದ್ರ ಮೇಲೆ ಅತಿರಥ ಮಹಾರಥರು ಅನ್ನೋ ಮೇಲೆ ವರ್ಡ್ ಇಲ್ಲ. ರಿಯಲಿ ನೀವೆಲ್ಲ ಗ್ರೇಟ್ ಅಂತ ಇದ್ದೇನೆ ನಾನು. ಈ ಒಂದು ಏಜ್ ಅಲ್ಲಿ ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಎಷ್ಟೋ ಜನ ಗುರುತಿಸಿ ಇದು ಈ ಮಾಡಿರೋ ಕಾರ್ಯಕ್ರಮ. ಮತ್ತೆ ಈಗ ಯಾರು 9th ಅಲ್ಲಿ ಇರ್ತಾರೆ ಅಥವಾ ಫಸ್ಟ್ ಇಯರ್ ಇರ್ತಾರೆ, ಅವ್ರಿಗೆ ಏನ್ ಅನಿಸ್ತದೆ, ನನಗೂ ಇಲ್ಲಿ ಸನ್ಮಾನ ಮಾಡ್ತಾರೆ, ನಾನು ಸನ್ಮಾನಕ್ಕೆ ಬರಬೇಕು, ಆ ರೀತಿಯ ಒಂದು ಮನೋಭಾವನೆ ಬಿಡ್ತದೆ. ಇದೆಲ್ಲ ನೋಡಿ ಯಾವ ರೀತಿ ಸಪೋರ್ಟಿವ್ಸ್ ನೋಡಿ. ಪಾಲಕರಷ್ಟೇ ಸಪೋರ್ಟ್ಸ್ ಅಲ್ಲ, ಈ ಒಂದು ಟ್ರಸ್ಟ್ ಸಪೋರ್ಟ್ ಮಾಡ್ದಂಗೇನಲ್ಲ. ನಾಳೆ ನನಗೂ ಬರ್ಬೇಕು, ನಾನು ಸನ್ಮಾನ ಆಗ್ಬೇಕು, ನಾನು ಗೆಸ್ಟ್ ಆಗಿ ಕುತ್ಕೊಳ್ಬೇಕು, ಆ ಮಕ್ಕಳಲ್ಲಿ ಯಾವ ರೀತಿ ಮನೋಭಾವನೆ ಬೆಳೆದಿದ್ದೀನೋ ಈ ಒಂದು ಟ್ರಸ್ಟ್ ಇಂಡೈರೆಕ್ಟ್ ಆಗಿ ಒಂದು ಕಾರಣೀಕರ್ತವಾಗಿರುತ್ತೆ. ಅದಕ್ಕೆ ನಾನು ಮಾತಾಡಿ ಹೋದ್ರೆ ಬಹಳಷ್ಟಿದೆ. ಅದೇ ಹೇಳಿದೆ ನಾನು ನಿಮ್ಗೆ. ನನಗೆ ಮತ್ತೆ ಗುರುಗಳ ವಿಷಯದಲ್ಲಿ ಬಹಳ ಒಂದು ಇದಿದೆ. ಯಾಕಂದ್ರೆ ನಾನು ಗುರುಗಳ ನಂಬುದಿಲ್ಲ ಆಗಿದೆ. ಯಾಕಂದ್ರೆ ಪಾಲಕರ ವಿಷಯ ಯಾಕೆ ಬಂತು ಅಂದ್ರೆ ನನ್ನ ತಂದೆಯವರು ನನಗೆ ಜಾಬ್ ಸೇರೋ ಮತ್ತೆ ನನ್ನ ಗುರುಗಳಂದ್ರೆ ಏನಿಲ್ಲ ಹೀಗೆ ಇರ್ತಾರೆ, ಅವ್ರು ಇರ್ತಾರೆ, ಹಾಗೆ ಹೀಗೆ ಅನ್ನೋದಿತ್ತು. ಬಟ್ ನನಗೆ ನನ್ನ ಜಾಬಿನ ದಿನ ನನ್ನ ತಂದೆಯವರು ನನಗೆ ಹೇಳಿದ್ರು, ಗುರುಗಳ ಹತ್ರ ನೀವು ಮಾತಾಡಿ ಹೋಗಿ ಹೇಳಿ ಮನಸ್ಸಿನ ಇದನ್ನ. ಅವತ್ತೇ ನನ್ನ ಫಸ್ಟ್ ಟೈಮ್ ಗುರುಗಳ ಹತ್ರ ಹೇಳಿದ್ದೇನೆ. ನನಗೆ ನನ್ನ ಜಾಬ್ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ರಕ್ಷಣಾ ಪಡೆಯಲ್ಲಿ ನನಗೆ ಸಿಕ್ಕಿದ ದಿನ ಮಾಘ ಶುದ್ಧ ಪ್ರತಿಪದೆ 2006 ಜನವರಿ 30 ಮಾಘ ಶುದ್ಧ ಪ್ರತಿಪದೆ. ಆ ದಿನ ನನಗೆ ಜಾಯಿನಿಂಗ್ ನೇವಲ್ ಅಲ್ಲಿ ರಕ್ಷಣಾ ಪಡೆಯಲ್ಲಿ. ಅವಾಗಲಿಂದಲೇ ನನ್ನ ಗುರುಗಳ ಬಗ್ಗೆ ಒಂದು ಇದಾಯ್ತು. ಅದೇ ರೀತಿ ಸುವರ್ಣ ಭಾರತಿ ಈ ಒಂದು ಇದರಲ್ಲ ಅದನ್ನ ಪ್ರಸ್ತಾಪ ಪಡೆದು ಸರಿನೋ ಏನೋ ಗೊತ್ತಿಲ್ಲ. ಸುವರ್ಣ ಭಾರತಿ ಗುರುವಂತ ನಾನು ಕಾರ್ಯಕ್ರಮ ಮಾಡಿದ್ದೇನೆ ಚಾತುರ್ಮಾಸ. ಅದ್ರಲ್ಲೂ ಲಾಸ್ಟ್ ಇಯರ್ 2000 ವರೆಗೆ ಜನ ಸೇರಿದ್ರು. ಈ ಸಲ ಚಾತುರ್ಮಾಸ ಕಾರ್ಯಕ್ರಮ ಇದೆ. ನಾನೇನಾಗ್ತೇನೆ, ಟ್ರಸ್ಟಿಗಳು ಎಲ್ಲರೂ ಬಂದ್ರೆ, ಪ್ರತಿಯೊಬ್ಬ ಮಹನೀಯರು ಬಂದ್ರೆ ಈ ಸಲದ ಕಾರ್ಯಕ್ರಮ ಅದ್ದೂರಿಯಾಗಿ ಒಂಥರ ಮೆಮೊರೇಬಲ್ ಆಗಿ ಮಾಡುವ ಒಂದು ಇಚ್ಛೆನೂ ನನಗಿದೆ. ಅದನ್ನ ಎಲ್ಲರೂ ಬರಬೇಕು ಅಂತ ಇದ್ದೇನೆ ನಾನು. ಪ್ರತಿಯೊಬ್ಬರು ಈ ಸಲ ಒಂದು ಇದರಲ್ಲಿ ಹೋಗಿ ಗುರುಗಳ ಹತ್ರ ಒಳ್ಳೆ ಒಂದು ರೀತಿಯಿಂದ ನಾವು ಇದು ಮಾಡಿ ಸಂವಾದ ಮಾಡ್ಕೊಳ್ಳೋ. ಗುರುಗಳ ಹತ್ರ ಹೋಗಿ ನಮ್ಮ ಸಂಘ ಈ ರೀತಿ ಮಾಡ್ತಾ ಇದೆ. ಪ್ರತಿಯೊಂದು ಟ್ರಸ್ಟ್, ಎಲ್ಲ ಟ್ರಸ್ಟ್ಗಳು ಪ್ರತಿಯೊಂದು ಟ್ರಸ್ಟ್ ಅವರದೇ ಆದ ಒಂದು ಧ್ಯೇಯಗಳನ್ನ ಇದು ಮಾಡ್ತಾ ಇದೆ. ಯಾರ
ಅಧ್ಯಕ್ಷರಿದ್ದಾರೆ, ಮಹಿಳಾ ಮಂಡಳಿ, ಅವರದೇ ಆದ ಒಂದೊಂದು ಇದರಲ್ಲಿ ಇದು ಮಾಡ್ತಾ ಇರ್ತಾರೆ. ಬಟ್ KVWT ಅತಿ ಕಡಿಮೆ ಸಮಯದಲ್ಲಿ ನೀವೇ ವಿಚಾರ ಮಾಡಿ, ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ವಿಚಾರ ಮಾಡಿ, ಅತಿ ಕಡಿಮೆ ಟೈಮ್ನಲ್ಲಿ 10 ವರ್ಷದಲ್ಲಿ ಈ ಒಂದು ಸಾಧನೆಗೆ 70 ಲಕ್ಷ ರೂಪಾಯಿ ಸೇರಿಸಿದೆ. ಮತ್ತೆ ಎಷ್ಟೋ ಜನರಿಗೆ ಒಂದು ನೌಕರಿ ಹೋಗ್ಲಿಕ್ಕೆ ಯಾವ ರೀತಿ ನೋಡಿ ಆಕಾಶ ಟೈಪ್ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ ಮನಸ್ಸಿಗೆ ಅನಿಸ್ತಾ ಇದೆ, ನಾನು ಹೇಳೋದು ಆಮೇಲೆ, ಬಟ್ ನಿಮ್ ಮನಸ್ಸಿಗೆ ಅನಿಸ್ತಾ ಇದೆ ಅವ್ರು ಮಾಡ್ತಾ ಇರೋ ಕಾರ್ಯ ಗ್ರೇಟ್ ಇದೆ ಅಂತ ಹೇಳಿ. ಅದೇ ಇನ್ನೂ ಹೆಚ್ಚಿನ ಕಾರ್ಯ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮತ್ತೆ ಟೈಮಿನ ಅಭಾವ ಇದೆ, ಮತ್ತೆ ಯಾವಾಗಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವ. ಹಾಗಾಗಿ ನನಗೆ ಒಂದು ಅವಕಾಶ ಕೊಟ್ಟಂತ ಎಲ್ಲ ಕಮಿಟಿಯ ಪ್ರತಿಯೊಬ್ಬರು ಅಧ್ಯಕ್ಷರು, ಸರ್ವ ಸಮಿತಿ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಮಾತಾಡ್ತಿದ್ದೇನೆ. ಥ್ಯಾಂಕ್ ಯು.